ಬ್ರೋಕೋಲಿ ಪಲ್ಯ ಮಸಾಲ ಬ್ರೋಕೋಲಿ ಮಸಾಲ ಅದು ಹೆಂಗ್ ಮಾಡೋಣ ಅಂತ ನೋಡೋಣ. ಬ್ರೋಕೋಲಿ ಮತ್ತೆ ಇದೇನು ಆಲೂಗಡ್ಡೆ ಎರಡು ಸೇರಿ ಮಿಕ್ಸ್. ಅದಕ್ಕೆ ಬೇಕಾಗಿರೋದು ಈರುಳ್ಳಿ ಕಟ್ ಮಾಡಿರೋದು, ಕೊಬ್ಬರಿ ಕಟ್ ಮಾಡಿರೋದು, ಈರುಳ್ಳಿ ಕಟ್ ಮಾಡಿರೋದು, ಆಲೂಗಡ್ಡೆ, ಬ್ರೋಕೋಲಿ. ಫಸ್ಟ್ ನಾವು ಒಂದು ಪ್ಯಾನ್ ಸ್ಟವ್ ಮೇಲೆ ಇಟ್ಬಿಟ್ಟು ಎಣ್ಣೆ ಹಾಕ್ತೀವಿ. ಇದು ಅನ್ನಕ್ಕೂ ಚಪಾತಿಗೂ ಎಲ್ಲ ಸೂಪರ್ ಆಗಿರುತ್ತೆ. ಎಣ್ಣೆ ಕಾದ್ಮೇಲೆ ನಮ್ಗೆ ಸ್ವಲ್ಪ ಸಾಸಿವೆ ಹಾಕೋಣ. ಸಾಸಿವೆ ಆದ್ಮೇಲೆ ಕೊಬ್ಬರಿ ಅಲ್ಲ, ತೆಂಗಿನಕಾಯಿ ಈ ತರ ಚಿಕ್ಕ ಪೀಸಾಗಿ ಕಟ್ ಮಾಡಿ ಈರುಳ್ಳಿನ ಸ್ಲೈಸ್ ಮಾಡಿ ಹಾಕೋಣ. ಅದು ಈರುಳ್ಳಿ ಚೆನ್ನಾಗಿ ಗೋಲ್ಡ್ ಕಲರ್ ಆಗುವಾಗ ತೆಂಗಿನಕಾಯಿ ಬ್ರೌನ್ ಕಲರ್ ಆಯಿತು. ಇವಾಗ ನಾವು ಚೆನ್ನಾಗಿ ಹುಳ ಎಲ್ಲ ನೋಡಿ ಚೆನ್ನಾಗಿ ತೊಳೆದು ಎತ್ತಿಟ್ಟಿದ ಬ್ರೋಕೋಲಿನೇ ಹಾಕೋಣ. ನೀರೆಲ್ಲ ಇದೆಲ್ಲ ಪೊಣ್ಣು ಮಾಡ್ತೀಯಾ? ಪೊಣ್ಣು ಯಾವಾಗ ಮಾಡೋದು ಇದೆಲ್ಲ? ಅವൾക്ക് ಏರ್ ಬಿಡೋದಿದೆ, ಸ್ವಲ್ಪ ಒತ್ತು ಬೇಕು ಅಷ್ಟೇ. ಓಕೆ, ಇಲ್ಲಿ ಪೊಣ್ಣು ಫ್ರೈ ಆಗ್ತಾ ಇದೆ ಬ್ರೋಕೋಲಿ. ಒಂದು ನೋಡು, ಅದು ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡಬೇಕು. ಮಾಡಿಬಿಟ್ಟು ಇದ್ರ ಜೊತೆಗೆ ಕರಿಬೇವು ಹಾಕೋಣ. ಒಂದೇ ಒಂದು ಆಲೂಗಡ್ಡೆನೂ ಹಾಕಿದ್ರೆ ಚೆನ್ನಾಗಿರುತ್ತೆ ಚಪಾತಿಗೆ, ರೈಸ್ ಜೊತೆ ಎಲ್ಲ. ಬ್ರೋಕೋಲಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈಗ ನಾವು ಇದಕ್ಕೆ ಮಸಾಲೆಗಳು ಏನೇನು ಹಾಕ್ಬೇಕು ನೋಡೋಣ. ಚೂರು ಅರಿಶಿನ ಪುಡಿ ಹಾಕೋಣ. ಆಮೇಲೆ ಒಂದು ಅರ್ಧ ಸ್ಪೂನು ಧನಿಯಾ ಪೌಡ್ರ್ ಹಾಕಿದ್ದೀವಿ. ಪೌಡ್ರ್ ಹಾಕ್ಮೇಲೆ ಇದಕ್ಕೆ ಮೇನ್ ಬೇಕಾಗಿರೋದು ಮೆಣಸು ಪೌಡ್ರು. ಮೆಣಸು ಹಾಕಿ ಮೆಣಸು ಪೌಡ್ರ್ ಬಿಸಿ ಇದೆ, ಅದಕ್ಕೆ ಬೇರೆ ಬಾಟಲಲ್ಲಿ ಹಾಕೋದಕ್ಕಾಗಿಲ್ಲ. ಈಗ ಮೆಣಸು ಪೌಡ್ರ್ ಹಾಕಿದ್ದೀವಿ. ಒಂದೆರಡು ಸ್ಪೂನ್ ಹಾಕಿದ್ದೀನಿ ಮೆಣಸು ಪೌಡ್ರು.
ಇനി ಬೇಕಾಗಿರೋದು ಗರಂ ಮಸಾಲೆ, ಅದೊಂದು ಅರ್ಧ ಸ್ಪೂನ್ ಹಾಕಿದೀವಿ. ಇಷ್ಟೆಲ್ಲ ಹಾಕ್ಮೇಲೆ ಇನ್ನೂ ಒಂದು ಬೇಕಲ್ಲ ನಮ್ಗೆ ಟೇಸ್ಟ್ ಇತ್ತು. ಉಪ್ಪು ಹಾಕಿಲ್ಲ ಅಂದ್ರೆ ಎಂತ ಟೇಸ್ಟ್ ಇರಲ್ಲ ಅಲ್ವಾ. ಚೆನ್ನಾಗಿ ಇದಾದ್ಮೇಲೆ ಜಾಸ್ತಿ ನೀರೇನು ಹಾಕ್ಬಾರ್ದು, ಅದೇನಲ್ಲಿ ಹಂಗೆ ಬೇಕಿದೆ, ಚೆನ್ನಾಗಿರುತ್ತೆ. ಬ್ರೋಕೋಲಿ ಮಸಾಲ ಚಪಾತಿ ಜೊತೆ, ರೈಸ್ ಜೊತೆ, ನಮ್ಗೆಲ್ಲ ರೈಸ್ ಜೊತೆ ತುಂಬಾ ಇಷ್ಟ ಇದು. ಸಾಕು, ಸ್ವಲ್ಪ ಹಾಕೋಣ. ಬೆಂದ್ಮೇಲೆ ನೋಡ್ಬಿಟ್ಟು ನೀರು ಇರೋದು ಹಾಕೋಣ. ಮಕ್ಕಳಿಗೂ ಎಲ್ಲ ತುಂಬಾ ಇಷ್ಟ ಆಗುತ್ತೆ. ಸ್ಕೂಲ್ಗೆ ಹೋಗೋ ಮಕ್ಕಳಿಗೆಲ್ಲ ಈ ತರ ಬ್ರೋಕೋಲಿ ತಗೊಂಡು ಈ ತರ ಫ್ರೈ ತರ ಮಾಡಿ ಅವ್ರ ಬಾಕ್ಸ್ ಹಾಕ್ಕೊಡು, ಅವ್ರು ಚೆನ್ನಾಗಿ ತಿಂತಾರೆ ಗೋಬಿ ಅಂತ ಅನ್ಕೊಂಡು. ಜಾಸ್ತಿ ಬೇಡ, ಸ್ವಲ್ಪ ನೀರು ಹಾಕ್ಬೇಕು. ನಾವು ಸ್ವಲ್ಪ ನೀರು ಹಾಕೋಣ. ಸ್ವಲ್ಪ ನೀರು ಹಾಕೋಣ. ಇದು ಬೆಂದ್ಮೇಲೆ ಮುಚ್ಚಿಡೋಣ. ಓಕೆ.